ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊತಾ ಇದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ. ಮಸಾಲೆ ಪರೋಟ ಮಾಡಿ ತೋರಿಸ್ರಿ ಅಂತ ಹರಣಿ ಅನ್ನೋರು ಕಮೆಂಟ್ ಮಾಡಿದರು. ಅವರಿಗೋಸ್ಕರ ಇವತ್ತು ತುಂಬ ರುಚಿಯಾಗಿರುವಂಥ ಸ್ಪೆಷಲ್ ಆಗಿರುವಂಥ ಮಸಾಲ ಪರೋಟನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ರುಚಿ ಅಂತ ಎಕ್ಸಲೆಂಟ್ ಆಗಿರುತ್ತೆ, ಪದರ ಆಗಿರುತ್ತೆ, ಹೋಳಿಗೆ ಅಷ್ಟು ಮೃದು ಆಗಿರುತ್ತೆ. ಈ ರೀತಿಯಾಗಿ ಮಾಡಿಲ್ಲ ಅಂತಂದರೆ ಒಂದು ಸಾರಿ ಟ್ರೈ ಮಾಡಿರಿ. ತುಂಬ ಅಂದರೆ ತುಂಬ ಸಖತ್ತಾಗಿರುವಂಥ ರುಚಿಯಾಗಿರುವಂಥ ಮೆತ್ತಗಿರುವಂಥ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗೆ ಹೋಗುವಂಥ ಸ್ಮೂತ್ ಆ್ಯಂಡ್ ಸಾಫ್ಟ್ ಇರುವಂಥ ಈ ಪರೋಟನ ಯಾವ ರೀತಿಯಾಗಿ ಮಾಡೋದು, ಏನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮಗೆ ಏನಾದರೂ ಹೊಸ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ಆದಷ್ಟು ತಿಳಿಸುವ ಪ್ರಯತ್ನನ ಮಾಡ್ತೀನಿ. ಈಗ ಮದುವೆ ಸೀಸನು ಆಗಲೇ ಅವ್ರು ಮಾಡಿ ಒಂದು 10-12 ದಿವಸ ಆಯಿತು. ಈಗ ಆ ಕಡೆ ಈ ಕಡೆ ಓಡಾಡ್ತೊಳಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ ನನಗೆ. ಇವತ್ತು ಇವರು ಕೇಳಿರುವಂಥ ಹರಣಿಯವರು ಕೇಳಿರುವಂಥ ಈ ಮಸಾಲ ಪರೋಟನ ತೋರಿಸ್ತೀನಿ. ಆದರೆ ಕೆಲವೊಂದು ಸಾರಿ ಡಿಲೇ ಕೂಡ ಆಗುತ್ತೆ, ಏನು ಅನ್ಕೋಬೇಡಿ. ಈಗ ನೋಡ್ರಿ ಎಷ್ಟು ಪದರ ಆಗಿರುವಂಥ ಸೂಪರ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಈ ಪರೋಟಕ್ಕೆ ಪಲ್ಯ, ಚಪಾತಿ, ಚಟ್ನಿ ಏನೂ ಬೇಡ. ಬರೀ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದುಬಿಟ್ರೆ ಸಾಕು. ನಾವು ಸಖತ್ತಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ ರೀ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುವಂಥ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹಾಗಾದರೆ ತಡ ಮಾಡದೆ ರೆಸಿಪಿ ಕಡೆಗೆ ಹೋಗೋಣ. ಈ ಪರೋಟನ ನಾವು ಒಂದು ವಾರ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡಿರಿ, ಪರೋಟನ ಮಾಡಲಿಕ್ಕೆ ನಮಗೆ ಚುರುಮುರಿ ಒಂದು 2 ಗ್ಲಾಸಿನ ಮೇಲೆ ಸ್ವಲ್ಪ ತಗೋತಾ ಇದ್ದೀನಿ. ಇದನ್ನು ಪಫ್ಡ್ ರೈಸು, ಬುರುಗುಲು, ಮಂಡಕ್ಕಿ, ಕಡಲೆಪೂರಿ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಕರೀತಾರೆ. ಮತ್ತು ನೀವು ಏನಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇದನ್ನು ನೀಟಾಗಿ ನೀರು ಹಾಕಿ 2 ಸಾರಿ ನಾವು ನೀಟಾಗಿ ತೊಳೆಯನ್ರಿ. ಅಂದ್ರೆ ಇದ್ರೊಳಗಿರುವಂಥ ಮಣ್ಣು ಡಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಆಗತ್ತೆ ರೀ. ಈಗ ಒಂದು ಸಾರಿ ತೊಳೆದಿನ್ರೆ ಇನ್ನೊಂದು ಸಾರಿ ನಾನು ನೀರು ಹಾಕಿ ತೊಳಿತೀನಿ ನೋಡ್ರಿ. ನಾವೆಷ್ಟು ಚಲೋ ಹೊತ್ನಾಗ ತೊಳಿತೀವಿ ಅಷ್ಟು ಶುಭ್ರವಾಗಿರುವಂಥ ನಮ್ಮ ಮಂಡಕ್ಕಿ ರೆಡಿ ಆಗತ್ತೆ ರೀ. ಡಸ್ಟು ಮಣ್ಣು ಏನೂ ಇರೋದಿಲ್ಲ. ನೀವೇನಾದರೂ ನೀಟಾಗಿ ತೊಳೆದಿಲ್ಲ ಅಂದರೆ ಅದರಲ್ಲಿ ಮಣ್ಣು ಡಸ್ಟು ಇದ್ದು ನಮ್ಮ ಪರೋಟ ಏನಾಗುತ್ತೆ, ಟೇಸ್ಟ್ ಚೆನ್ನಾಗಾಗಲ್ಲ, ಮಣ್ಣು ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂದು 2 ಸಾರಿ ತೊಳಿರಿ. 2 ಸಾರಿ ಬಿಟ್ಟು 3 ಸಾರಿ ತೊಳೆದ್ರೂ ಕೂಡ ಏನು ತೊಂದರೆ ಏನಿಲ್ಲ. ಈಗ ಇದನ್ನು ಮುಚ್ಚಿಟ್ಬಿಡೋಣ್ರಿ. ಮುಂದಿನ ರೆಡಿ ಮಾಡೋನು ಬರ್ರಿ. ಇದಕ್ಕೆ ನೋಡಿರಿ, 1 ಟೊಮೆಟೊ, 1 ಈರುಳ್ಳಿ. ಈ ಟೊಮೆಟೊನ ಈ ಥರ ಗಟ್ಟಿಗಿರೋದನ್ನು ತೊಗೊಳ್ರಿ, ಸ್ವಲ್ಪ ಕೆಂಪಾಗಿರಲಿ. ಈ ಥರ ಟೊಮೆಟೊ ತೊಗೊಂಡ್ರೆ ಅದು ಹುಳಿ ಜಾಸ್ತಿ ಇರಲ್ಲ. ಹೀಗೆ ನೋಡಿರಿ, 1-2 ಮೆಣಸಿನ್ಕಾಯಿ, 1 4 ಬೆಳಗ್ಗೆ ಮೆಣಸಿನ್ಕಾಯಿ, 1-2 ಖಾರದ ಮೆಣಸಿನ್ಕಾಯಿ, 1-2 ಹಸಿಮೆಣಸಿನ್ಕಾಯಿ, 1 ಅರ್ಧ ಸೂಡಿನಷ್ಟು ನಾಯಿಲೆ ಕೊತ್ತಂಬರಿಯನ್ನು ತೊಗೊಂಡಿನಿ ಕಡ್ಡಿ ಸಮೇತ. ಅದನ್ನು ತೊಳ್ಕೊಂಬಿಡೋಣ್ರಿ. ಈಗ ನೋಡಿರಿ ತೊಳ್ಕೊಂಡು ಆಯ್ತು ರೀ ನಮ್ಮದೆಲ್ಲನೂ. ತೊಳೆದ ನೀರೆಲ್ಲ ತೆಗೆದುಬಿಡ್ರಿ. ಈಗ ಇದನ್ನು ನೋಡಿರಿ, ಮಿಕ್ಸಿ ಜಾರ್ನೊಳಗೆ ಮೊದಲಿಗೆ ನಾನು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ನಾ ಇದು ಖಾರ ಮಾಡ್ಕೊಂಡಿದ್ದ ಮೆಣಸಿನ್ಕಾಯಿ ಐತ್ರಿ. ಅದು ಸ್ವಲ್ಪ ಮುರಿದು ಹಾಕ್ಕೊಳ್ಳೋದ್ರಿಂದ ಏನಾಗತ್ತೆ ರೀ, ಬೇಗನೆ ಆಗತ್ತೆ ರೀ. ನಮ್ಮ ಬ್ಲೇಡಿನ ಕೆಳಗೂ ಸಿಗಂಗಿಲ್ಲ ರೀ ಅವು. ಇದನ್ನೀಗ ಸ್ವಲ್ಪ ರಫ್ ಆಗಿ ಪೌಡ್ರ್ ಮಾಡ್ಕೊಂಡು ಬರೋಣ್ರಿ. ನೋಡಿರಿ, ಇಷ್ಟು ದಪ್ಪ ಇದ್ರೆ ನಡಿತೈತೆ ರೀ. ಈಗ ಇದ್ರೊಳಗೆ ನೋಡಿರಿ, ನಾವು ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ. ಯಾಕಂತಂದ್ರೆ ನಾವಿಲ್ಲೇ ಪಲ್ಯ ಚಟ್ನಿ ಏನು ಮಾಡಾಕತ್ತಿಲ್ರಿ. ಬಾಯಿ ತುಂಬ ಉಪ್ಪು ಖಾರ ಆತಂದ್ರೆ ಭಾಳ ರುಚಿ ಇರ್ತೈತೆ ರೀ. ಈಗ ಇದ್ರೊಳಗೆ ನೋಡಿರಿ, ನಾವು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಂಡಿನ್ರಿ. ಹಂಗೆ ಈ ಟೊಮೆಟೊ ಐತಲ್ರಿ ಕಟ್ ಮಾಡ್ಕೊಂಡಿದ್ದು ಅದು ಹಾಕ್ಕೊಂಡಿನ್ರಿ. ರುಚಿಗನುಸಾರ ಕಲ್ಲುಪ್ಪನ್ನು ಹಾಕೋರಿ. ಈಗ ನೋಡ್ರಿ, ನಾನು
1.5 2 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿನ್ರೆ. ಆಗ ನಾವು ತೊಳೆದು ಇಟ್ಕೊಂಡಿರುವಂಥ ಕೊತ್ತಂಬರಿ ಇತ್ತಲ್ರಿ ಅದನ್ನು ಹಾಕ್ಕೊಂಡು ಇದನ್ನು ನೀರು ಹಾಕದನ್ನು ನುಣ್ಣಗೆ ರುಬ್ಕೊಂಬರೋಣ್ರಿ. ನೋಡಿರಿ ಇಷ್ಟು ನುಣ್ಣಗೆ ಆಗ್ಬೇಕ್ರಿ. ಇದು ತರಿ ತರಿ ಏನು ಬೇಡ್ರೆ ಫುಲ್ಲು ನುಣ್ಣಗನೇ ರುಬ್ರಿ. ಈ ಕಡೆ ನೋಡಿರಿ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿನ್ರೆ. ಅದ್ರಾಗ 1 ಚಮಚದಷ್ಟೇ ಎಣ್ಣೆ ಹಾಕ್ಕೊಂಡಿನ್ರಿ. ಎಣ್ಣೆ ಬಿಸಿ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆ ಇತ್ತಲ್ರಿ ಆ ಮಸಾಲ ಹಾಕ್ಕೊಂಡಿನ್ರಿ. ಈ ಮುಚ್ಚಳಿಕೆಗೂ ಭಾಳ ಐತ್ರೆ ಅದನ್ನು ಹಾಕ್ಕೊಡ್ರಿ. ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಉಪ್ಪು ಖಾರನ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆದಷ್ಟು ಸ್ವಲ್ಪ ಬಾಯಿ ತುಂಬ ಆಗುವಂಗೆ ಉಪ್ಪು ಖಾರನ ಹಾಕ್ಕೊಡ್ರಿ. ಈಗ ಇದು ನೋಡಿರಿ ಎಣ್ಣೆ ಒಳಗೆ ಚಲೋ ಹೊತ್ನಾಗ ನಮಗೆ ಹಸಿ ವಾಸನೆ ಹೋಗುವಂಗೆ ಇದನ್ನು ಲೋ ಫ್ಲೇಮ್ ಒಳಗೆ ಚಲೋ ಹೊತ್ನಾಗ ಎಣ್ಣೆ ಒಳಗೆ ಹಿಂಗೆ ಹುರ್ಕೋಬೇಕ್ರಿ. ಈಗ ನೋಡಿರಿ ಹಿಂಗೆ ಐತಲ್ರಿ. ಈಗ ಎಣ್ಣೆ ಎಲ್ಲ ಮ್ಯಾಲೆ ತಿಲಾಕತ್ತತ್ ನೋಡಿರಿ. ಈಗ ಇದು ಪರ್ಫೆಕ್ಟ್ ಆಗೈತೆ ರೀ. ಚಲೋ ಹೊತ್ನಾಗ ಫ್ರೈ ಆಗೈತೆ ರೀ. ಹಸಿ ವಾಸನೆ ಎಲ್ಲ ಹೋಗೈತೆ ರೀ ನಮ್ಮದು. ಅದು ಕೂಡ ಥಿಕ್ನೆಸ್ ಕೂಡ ಆಗೈತೆ ನೋಡಿರಿ. ನೀರಿನ ಅಂಶ ಎಲ್ಲ ಏನಾಯ್ತು ರೀ ಆವ್ರಿಯಾಗಿ ಹೋತ್ರಿ ಅದು. ಈಗ ಇದ್ರಾಗ ಒಂದಿಷ್ಟು ಅರಿಶಿಣ, ಒಂದು ಅರ್ಧ ಚಮಚದಷ್ಟು ಕಿಚನ್ ಕಿಂಗ, 1 ಚಮಚದಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಚಮಚದಿಂದ 3/4 ಚಮಚದಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ ಮಾಡ್ಕೊಳ್ಳೋಣ್ರಿ. ಈಗ ಚಲೋ ಹೊತ್ನಂಗಿದೆ ಮಿಕ್ಸ್ ಆಯ್ತು ನೋಡ್ರಿ. ನಾವು ಹಾಕಿರುವಂಥ ಸಾಮಗ್ರಿ ಇದ್ರೊಳಗೆ ನೀಟಾಗಿ ಮಿಕ್ಸ್ ಆಗಬೇಕ್ರಿ. ಅದು ಈ ಗ್ಯಾಸ್ ಆಫ್ ಮಾಡಿಬಿಡೋಣ್ರೆ, ತಣ್ಣಗಾಗ್ಲಿಕ್ಕೆ ಬಿಡೋಣ್ರಿ ಇದನ್ನು. ಈಗ ಈ ಕಡೆಗೆ ನಾವು ಚುರ್ಮರಿ ನೆನಿಟ್ಟಿದ್ವಲ್ರಿ, ಮುಚ್ಚಿಟ್ಟಿದ್ವಲ್ರಿ, ಚಲೋ ಹೊತ್ನಾಗ ನೆಂದೈತೆ ನೋಡ್ರಿ. ನೆಂದು ಹೂವು ಆದಂಗೆ ಆಗೈತೆ ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗೆ ಪೇಸ್ಟ್ ಆಗ್ತೈತೆ ನೋಡ್ರಿ. ಇದನ್ನೀಗ ಮಿಕ್ಸಿ ಜಾರ್ನಲ್ಲೇ ಹಾಕ್ಕೊಳಕತ್ತೀನಿ ರೀ. ನಾವೀಗ ಮಸಾಲೆ ಏನು ರುಬ್ಕೊಂಡಿದ್ವಲ್ರಿ ಅದ್ರಾಗ ಹಾಕೋತೀನಿ ರೀ. ನೀರೇನು ಹಾಕಬೇಡ್ರೆ, ಬರೀ ಚುರುಮುರಿ ಅಷ್ಟು ಹಾಕ್ರಿ. ಹಾಕಿ ಮೊದಲು ಅದನ್ನು ಹಂಗನ ರುಬ್ಕೊಂಬರ್ರಿ ಒಂದಿಷ್ಟು. ಈಗ ಒಂದಿಷ್ಟು ರುಬ್ಬಿ ಆದಮೇಲೆ ಒಂದು ಚಮಚದಷ್ಟು ನೀರು ಹಾಕಾಕತ್ತೀನಿ ನೋಡ್ರಿ. ಜಾಸ್ತಿ ನೀರು ಹಾಕಬೇಡ್ರಿ, ನುಣ್ಣಗೆ ರುಬ್ಬಿ. ಈಗಿದು ನೋಡ್ರಿ ನುಣ್ಣಗೆ ರುಬ್ಕೊಂಡು ಆತ್ರಿ ನಾವು. ಇದನ್ನೀಗ ಮಸಾಲೆ ಏನು ತಣ್ಣಗಾಗಾಕ್ಬಿಟ್ಟಿದ್ವಲ್ರಿ ನಾವು ಅದ್ರೊಳಗೆ ಹಾಕ್ಕೊಳ್ಳೋಣ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಈ ಥರ ಯಾರೂ ಮಾಡಿಲ್ಲ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿರಿ, ಸಖತ್ತಾಗಿರ್ತೈತಿ. ಎಲ್ಲರಿಗೂ ಇಷ್ಟ ಆಗತ್ತೆ ರೀ. ಬ್ಯಾಚುಲರ್ಸ್, ಬಿಗಿನರ್ಸ್, ವರ್ಕಿಂಗ್ ವುಮೆನ್ಸ್ ಒಂದು ಸಲ ನೀವು ಮಾಡಿ ಇಟ್ಕೊಂಡ್ರೆ ಅಂದ್ರೆ ವಾರ ಪೂರ್ತಿ ತಿನ್ಬೋದು. ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು, ನೀವೆಲ್ಲರ ಟ್ರಾವೆಲ್ಗೆ ಹೋಗ್ತಿದ್ರೆ, ದೂರ ಜರ್ನಿಗೆ ಹೋಗ್ತಿದ್ರೆ ಒಂದು ವಾರ ಕೂಡ ಇದು ಏನೂ ಹಾಳಾಗಲ್ಲ. ಅಷ್ಟೇ ನಾವು ಮೊದಲ ದಿವಸ ಮಾಡಿದ ಹಾಗೆ ಹೇಗಿರುತ್ತೆ ಅದೇ ರೀತಿಯಾಗಿ ಫ್ರೆಶ್ನೆಸ್ ಇರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಈಗೆಲ್ಲ ಹಾಕ್ಕೊಂಡಿದ್ದನ್ನು ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತಿ ನೋಡ್ರಿ. ನಮ್ಮ ಮಸಾಲೆ ಒಳಗೆ ನಮ್ಮ ಚುರುಮುರಿ ಪೇಸ್ಟ್ ಏನೈತಲ್ರಿ ಚಲೋ ಹೊತ್ನಂಗೆ ಬೇರಿಬೇಕ್ರಿ. ಅದು ನೋಡ್ರಿ ಚಲೋ ಹೊತ್ನಂಗೆ ಮಿಕ್ಸ್ ಆಯ್ತು ನೋಡ್ರಿ. ಈಗ ಇದ್ರೊಳಗೆ ಗೋಧಿ ಹಿಟ್ಟು ರೀ ನೋಡ್ರಿ. ಒಂದು ದೊಡ್ಡ ಕಪ್ಪಿನಿಂದ 1 ಕಪ್ಪಿನಷ್ಟು ಗೋಧಿ ಹಿಟ್ಟು ನಾ ಇಲ್ಲಿ ಹಾಕ್ಕೊಳಕತ್ತೀನಿ ರೀ. ಸಾಣಿಗೆ ಹಿಡ್ಕೊಂಬಿಡ್ರಿ ಇದನ್ನು. ನಾವು ಯಾವುದೇ ಹಿಟ್ಟು ಹಾಕಬೇಕಾದ್ರೂ ಕೂಡ ಸಾಣಿಗೆ ಹಿಡ್ದೇ ಹಾಕ್ಬೇಕ್ರಿ. ಈಗ ಸಾಣಿಗೆ ಹಿಡ್ಕೊಂಡಿನ್ರೆ ಮ್ಯಾಲೆ ಬಂದದ್ದನ್ನು ತೆಗೆದು ಬಿಡ್ರಿ. ಈಗ ನಮ್ಮ ಮಿಕ್ಸಿ ಜಾರಿಗೂ ಇನ್ನೊಂದು ಸ್ವಲ್ಪ ಅದೆಲ್ಲ ಪೇಸ್ಟ್ ಹತ್ತೈತಲ್ರಿ ಕೈಯಿಂದ ತಕ್ಕೊಂಬಿಡೋಣ್ರಿ. ಯಾಕಂತಂದ್ರೆ ನಾವು ನೀರು ಹಾಕಾಕತ್ತಿಲ್ರಿ, ಅದನ್ನು ಕೂಡ ವೇಸ್ಟ್ ಮಾಡೋದು ಬ್ಯಾಡ್ರಿ. ನಾವು ನೀಟಾಗಿ ಎಲ್ಲ ತಕ್ಕೊಂಬಿಡ್ರಿ. ನೋಡಿರಿ ನೀಟಾಗಿ ತಕ್ಕೊಂಬಿಡ್ರಿ. ಈಗೆಲ್ಲನೂ ಚಲೋ ಹೊತ್ನಂಗೆ ಇದನ್ನು ಕೈಯಿಂದ ಕಲಿಸ್ಕೊಳ್ಳೋನು ಬರ್ರಿ.
ನೋಡಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊರಿ. ಗಟ್ಟಿಗೆ ಮಾಡ್ಕೊಬೇಡ್ರೆ, ಸ್ವಲ್ಪ ಮೆತ್ತಗೆ ಇರಲಿ ರೀ, ಕೈ ಹತ್ತಿರಲಿ ರೀ, ಏನು ಪರವಾಗಿಲ್ಲ. ಈ ಕೈಗೆ ಹತ್ತಾಗತ್ತತ್ ನೋಡ್ರಿ, ಇಷ್ಟು ಮೆತ್ತಗೆ ಇರಲಿ ರೀ ನಮ್ಮ ಹಿಟ್ಟು. ಈಗ ಇದ್ರೊಳಗೆ ನಾವು ಕೊತ್ತಂಬರಿ ತೊಳೆದಿಟ್ಕೊಂಡಿದ್ವಲ್ಲ ರೀ, ಅದನ್ನು ಹಾಕ್ಕೊಳ್ಳೋಣ್ರಿ. ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿರಿ. ನಾವೀಗ ಕೊತ್ತಂಬರಿ ಹಾಕಿ ಎಲ್ಲ ಮಸಾಲೆ ಹಾಕಿ ಚುರ್ಮರಿ ಹಾಕಿ ನಾವು ಮಾಡ್ತಿರುವಂಥ ಈ ಪರೋಟ ತಿಂತಾಯಿದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ ರೀ. ಅಷ್ಟು ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರ್ರಿ. ಒಂದು ಸಲ ಟ್ರೈ ಮಾಡಿರಿ. ಈಗ ನೋಡಿರಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚಲೋ ಹೊತ್ನಂಗೆ ಇದನ್ನು ಮಿದ್ಕೊಳ್ಳೋಣ್ರಿ. ಹಿಂಗೆ ಮೆತ್ತಗಿರುತ್ತೆ ಅದು. ಇಷ್ಟು ಮೆತ್ತಗೈತಿ, ಹೆಂಗೆ ಮಾಡ್ತಾರಪ್ಪ ಅಂತ ಅನ್ಕೋಬೋದ್ರೆ ನಾ ಮಾಡಿ ತೋರಿಸ್ತೀನಿ ಅಂತ ಪೂರ್ತಿ ವಿಡಿಯೋನ ನೋಡಿರಿ. ಸ್ಕಿಪ್ ಮಾಡ್ದೆ ಅಂದ್ರೆ ನಿಮಗೆ ಅರ್ಥ ಆಗತ್ತೆ ರೀ. ಈಗ ಎಣ್ಣೆ ಹಚ್ಚಿ ಸ್ವಲ್ಪ ಚಲೋ ಹೊತ್ನಂಗೆ ಮಿದ್ಕೊಂಡೇನಿ ರೀ. ಹಿಂಗೆ ಇದೇನು ಬಲ ಹಾಕಿ ನಾದು ಅವಶ್ಯಕತೆ ಇಲ್ಲ ರೀ. ಈಗ ಹಗರಾಗೆ ಮಿಕ್ಸ್ ಮಾಡ್ಕೊರಿ. ಈಗ ಚಲೋ ಹೊತ್ನಂಗೆಲ್ಲ ಮಿದ್ಕೊಂಡಾತ್ರ ಇದು. ಈಗ ನಿಮ್ಗೆ ಯಾವ ಸೈಜಿನಲ್ಲಿ ಪರೋಟ ಮಾಡೋಕೆ ಬೇಕು ಆ ಸೈಜಿನೊಳಗೆ ಉಳ್ಳಿಯಿಂದ ತೊಗೋರಿ. ಪರೋಟ ಅಂದ್ರೆ ಸ್ವಲ್ಪ ದೊಡ್ಡದನ್ನ ತೊಗೋಬೇಕ್ರೆ ನಾವು. ಹಾಗಾಗಿ ಸ್ವಲ್ಪ ದೊಡ್ಡದ ತೊಗೊಳಕತ್ತೀನಿ ನೋಡ್ರಿ. ನಾ ಇಲ್ಲಿ ಅಷ್ಟಕ್ಕೂ ನಾನು ದೊಡ್ಡ ಪರೋಟ ಮಾಡ್ತೀನಿ ರೀ. ಸಣ್ಣ ಏನು ಮಾಡೋದಿಲ್ಲ ರೀ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೀವು ತೊಗೊಳ್ರಿ. ಈಗೆಲ್ಲನೂ ನೋಡಿರಿ, ಹಿಂಗೆ ನಾನು ಗುಂಡಕ್ಕೆ ಮಾಡಿಕೊಂಡು ಸ್ವಲ್ಪ ಚಪ್ಟಿ ಮಾಡ್ಕೊಳಕತ್ತೀನಿ ರೀ. ಎಲ್ಲಿ ಕ್ರ್ಯಾಕ್ಸಿಸ್ ಅನ್ನೋದು ಏನೂ ಬೀಳಾಕತ್ತಿಲ್ಲ ನೋಡ್ರಿ. ಪರ್ಫೆಕ್ಟಾಗೈತೆ ರೀ ನಮ್ದೀಗ. ನಾವು ಈ ಹಿಟ್ಟನ್ನು ಎಷ್ಟು ಪರ್ಫೆಕ್ಟಾಗಿ ಕಲಿಸ್ತೀವಿ ಅಷ್ಟು ಪರ್ಫೆಕ್ಟಾಗಿರುವಂಥ ಪರೋಟ ರೆಡಿ ಆಗತ್ತೆ ರೀ. ಈಗೆಲ್ಲ ಉಳ್ಳಿನೂ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಬರೋಣ್ರಿ ನಾವು. ಈಗೆಲ್ಲ ಉಳ್ಳಿ ನೋಡ್ರಿ ನಾನೀಗ ರೆಡಿ ಮಾಡಿಕೊಂಡು ಬಂದೆ ರೀ. ಒಂದು ಉಳ್ಳಿಯನ್ನು ತೊಗೊಂಡು ಮಿಕ್ಕಿದ ಉಳ್ಳಿಯನ್ನು ಮುಚ್ಚಿ ಇಡ್ರಿ. ಅಂದ್ರೆ ಒಣಗಬಾರ್ದು ರೀ ಅವು. ಇದಕ್ಕೆ ಮೇಲೆ ಕೆಳಗೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ರೀ. ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾವು ಮಾಡ್ತಿರೋದ್ರಿಂದ ಟೇಸ್ಟು ಎಕ್ಸಲೆಂಟ್ ಆಗಿರುತ್ತೆ ರೀ. ನಿಮ್ಮ ಮನ್ಯಾಗ ಏನರ ಅಕ್ಕಿ ಹಿಟ್ಟು ಇಲ್ಲ ಅಂತಂದ್ರೆ ಗೋಧಿ ಹಿಟ್ಟು ಹಾಕಿ ಕೂಡ ನೀವು ಒತ್ತಬಹುದು, ಏನು ತೊಂದರೆ ಏನಿಲ್ಲ. ನಾವು ಚಪಾತಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿನೇ ನೀವು ಮಾಡ್ಕೋಬಹುದು. ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿ ಮಾಡೋದ್ರಿಂದ ನೀಟಾಗಿ ನೋಡಿರಿ ನಮಗೆ ಮಾಡಲಿಕ್ಕೆ ಬರುತ್ತೆ. ನಮ್ಮ ಪರೋಟ ರುಚಿ ಚೆನ್ನಾಗಾಗತ್ತೆ ಅಂದ್ಕೊಂಡು ನಾ ಇಲ್ಲೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ರೀ. ಈಗ ಒಂದಿಷ್ಟು ಅಗಲ ಒತ್ಕೊಂಡಿನ್ರೆ. ಇಷ್ಟು ಹೊತ್ಕೊಂಡು ಇದ್ರ ಮೇಲೆ ನೋಡಿರಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಇದನ್ನ ತುಂಬಾಗ ಸವ್ರಿ. ನಾವು ಚಪಾತಿಗೆ ಹೆಂಗೆ 4 ಫೋಲ್ಡಿಂಗ್ ಮಾಡ್ತೀವಿ ಹಂಗೆ ರೀ ಇದಕ್ಕೂ ಕೂಡ 4 ಫೋಲ್ಡಿಂಗ್ ಮಾಡಿರಿ. ಈಗ ಫೋಲ್ಡಿಂಗ್ ಮಾಡಿದ್ರ ಮೇಲೆ ಒಂಚೂರು ಎಣ್ಣೆ ಸವ್ರಿ. ನೀವು ಎಣ್ಣೆ ತುಪ್ಪ ಬೆಣ್ಣೆ ನಿಮಗೆ ಇಷ್ಟ ಆಗಿದ್ದು ಹಾಕ್ಕೊಳ್ರಿ. ಇಲ್ಲೊಂಚೂರು ಎಣ್ಣೆ ಹಾಕ್ಕೊಳಕತ್ತಿ ನೋಡ್ರಿ. ಹಾಕ್ಕೊಂಡು ಸವ್ರಿ ಮತ್ತೊಂದು ಫೋಲ್ಡಿಂಗ್ ಮಾಡಿರಿ. ಈಗ ನೋಡ್ರಿ ಮೇಲೆ ಕೆಳಗೆ ನಾನಿಲ್ಲೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚಪಾತಿ ಹೆಂಗೆ ತಿಕ್ತೀವಿ ಹಂಗೆ ತಿಕ್ಕಾಕತ್ತೀನಿ ರೀ. ನಾ ಗುಂಡಕ್ಕೆ ತಿಕ್ಕಾಕತ್ತೀನಿ ರೀ. ದೊಡ್ಡ ಮಾಡ್ತೀನಲ್ರಿ ನಾನು, ಗುಂಡಕ್ಕೆ ತಿಕ್ತೀನಿ ರೀ. ನೀವು ಬೇಕಂದ್ರೆ ಟ್ರಯಾಂಗಲ್ ಮಾಡ್ಕೋಬೋದು, ಚೌಕಾಕಾರ ಮಾಡ್ಕೋಬೋದು, ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಆಯ್ತ ಕೂಡ ಮಾಡ್ಕೋಬೋದು. ನೀವು ತ್ರಿಭುಜ ಆಯ್ತ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲೇ ನೀವು ಮಾಡ್ಕೋಬೋದು. ನಾನಿಲ್ಲಿ ದೊಡ್ಡದು ಮಾಡ್ತಿರೋದ್ರಿಂದ ನಾವು ಆಯ್ತಾಕಾರ ಆಗಿ ಇಲ್ಲ ತ್ರಿಭುಜ ಮಾಡಿದ್ರೆ ನಮ್ಮ ಹಂಚು ಹಿಡಿಯಲ್ಲ ಅಂದ್ಕೊಂಡು ನಾ ಇಲ್ಲೇ ಗುಂಡಿಗೆ ಮಾಡ್ಕೋತಾ ಇದ್ದೀನಿ ರೀ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗನ ತಿಕ್ಕೊಡ್ರಿ. ಚೂರು ನಡಕ ಅಕ್ಕಿ ಹಿಟ್ಟು ಹಚ್ಚಿ ತಿಕ್ಕೊಡ್ರೆ ಆರಾಮಾಗಿ ತಿಕ್ಬೋದು ರೀ. ಇಷ್ಟು ತೆಳ್ಳಗೆ ಮಾಡ್ಕೊರಿ. ಈಗ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ ನಾನು. ಹಂಚ ಬಿಸಿ ಆಗೈತ್ರಿ, ಅದ್ರೊಳಗೆ ಹಾಕಿದೆ ರೀ. ಹಾಕಿ ಫ್ಲೇಮನ್ನು ಹೈನಲ್ಲಿ ಇಟ್ಟಿನಿ ರೀ. ಹಿಂಗೆ ಆಟು ಇಟ್ಟು ತಿರುಗಿಸ್ಕೊತ ಸ್ವಲ್ಪ ಮೇಲೆ ಕಲರ್ ಚೇಂಜ್ ಆಯಿತು ಅಂದಾಗ ಇದನ್ನು ಹೊಳ್ಳಿಸಿ ಹಾಕ್ಬಿಡೋಣ್ರಿ. ನೋಡಿರಿ ಹೊಳ್ಳಿಸಿ ಹಾಕಿದೆ ನೋಡಿರಿ. ಹೊಳ್ಳಿಸಿ ಹಾಕಿ ನೋಡ್ರಿ. ಅದ್ರ ಮೇಲೆ ಒಂದಿಷ್ಟು ಎಣ್ಣೆಯನ್ನು ಹಾಕಿ ತುಂಬಾಗ ಸವ್ರಿ. ನೀವು ಎಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಬೋದು, ಬೆಣ್ಣೆ ಹಾಕ್ಬೋದು. ನಿಮ್ಗೆ ಇಷ್ಟ ಇರೋದು ಯಾವ್ದು ಬೇಕಾದರೂ ಹಾಕೋಬೋದು. ಬೆಣ್ಣೆ ತುಪ್ಪದಾಗ ಮಾಡಿದ್ರಂತ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ.
ಎಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾ ಇಲ್ಲೇ ಎಣ್ಣೆ ಒಳಗನ ಮಾಡಿ ತೋರ್ಸಾಕತ್ತೀನಿ ರೀ. ಈಗ ನೋಡಿರಿ ಹೊಳ್ಳಿಸಿ ಹಾಕಿದೆ ರೀ. ಎಣ್ಣೆ ತುಂಬ ಸೌರಿ ಹೊಳ್ಳಿಸಿ ಹಾಕ್ಬೇಕಾದ್ರೆ ಆ ಫ್ಲೇಮನ್ನು ಲೋ ಮಾಡಿದ್ದೀರ. ಈಗ ನೋಡಿರಿ ಫ್ಲೇಮ ಹೈನಲ್ಲಿ ಇಟ್ಕೊಂಡೀನಿ ರೀ. ಹೈನಲ್ಲಿ ಇಟ್ಕೊಂಡು ಆಟು ಇಟ್ಟು ತಿರುಗಿಸ್ಕೊಂತ ಸ್ವಲ್ಪ ಫ್ರೈ ಆದ ನಂತರ ಈ ಕಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಲೋ ಹೊತ್ನಾಗ ಹಿಂಗೆ ಸವ್ರಿ ಬಿಡ್ರಿ. ನಾವು ಎರಡೂ ಕಡೆಗೆ ಎಣ್ಣೆ ಹಾಕಿ ಚಲೋ ಹೊತ್ನಾಗ ಸವ್ರಿ ಚಲೋ ಹೊತ್ನಾಗ ಇದನ್ನು ಫ್ರೈ ಮಾಡ್ಬೇಕು ರೀ. ಯಾಕಂತಂದ್ರೆ ನಮ್ಮ ಒಳಗೆ ಲೇಯರ್ ಭಾಳ ಇರ್ತಾವ್ರೆ, ಅವು ಚಲೋ ಹೊತ್ನಾಗ ಫ್ರೈ ಆಗ್ಬೇಕು ರೀ. ನಾವು ಚಲೋ ಹೊತ್ನಾಗ ಸುಟ್ಟಿಲ್ಲ ಅಂತಂದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ರೀ, ವಾರಗಟ್ಲೆ ಅದು ನಿಂದ್ರಂಗಿಲ್ಲ ರೀ ಅದು. ಹಾಗಾಗಿ ನೀವು ಹೈಲೋ ಮಾಡ್ಕೊತನ ಹಿಂಗೆ ದಂಡಿ ಅದೆಲ್ಲ ಒತ್ಕೊತ ಚಲೋ ಹೊತ್ನಾಗ ಸ್ವಲ್ಪ ಹೊಂಬಣ್ಣ ಬರಲಿ ರೀ. ಅಲ್ಲಿವರೆಗೆ ಹಿಂಗೆ ಚಲೋ ಹೊತ್ನಾಗ ಆಟು ಇಟ್ಟು ತಿರುಗಿಸ್ಕೊತನ ಫ್ರೈ ಮಾಡಿರಿ. ನೋಡಿರಿ ಈಗ ಮತ್ತೆ ಹೊಳ್ಳಿಸಿ ಹಾಕಿ ಚಲೋ ಹೊತ್ನಾಗ ಇದನ್ನು ನಾವು ಹಿಂಗೆ ತಿರುಗಿಸ್ಕೊತ ಸುಡೋದ್ರಿಂದ ಈವನ್ನಾಗಿ ಸುಡ್ತತ್ರ ನಮಗೆ ಒಳಗೂ ಕೂಡ ಲೇಯರನ್ನು ಚಲೋ ಹೊತ್ನಾಗ ಫ್ರೈ ಆಗತ್ತೆ ರೀ. ಈಗ ನೋಡಿರಿ ನಮ್ಮ ಚಲೋ ಹೊತ್ನಾಗ ಫ್ರೈ ಆಯ್ತು. ಈಗ ಇದನ್ನು ಪ್ಲೇಟಿಗೆ ತಗೊಂಡೀನಿ ರೀ. ನೋಡಿರಿ ಎಷ್ಟು ಸೂಪರ್ ಆಗಿರುವಂಥ ನಮ್ಮ ಪರೋಟ ರೆಡಿ ಆಯ್ತು ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಮೆತ್ತಗಿರ್ತೈತೆ ರೀ. ಹೋಳಿಗೆ ಇದ್ದಂಗೆ ಇರ್ತೈತೆ ರೀ. ಬಾಯಾಗಿಟ್ರೆ ಒಟ್ಟು ಅಸಲು ನಾವು ತಿಂತೀವೇ ಇಲ್ಲ ಅನ್ನಂಗೆ ಇರ್ತೈತೆ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಚಿಕ್ಕ ಮಕ್ಕಳು, ಅಜ್ಜಿಯರು, ಹಲ್ಲಿಲ್ದವರು ಎಲ್ಲರೂ ಕೂಡ ಆರಾಮಾಗಿ ತಿನ್ಬೋದು. ಈಗ ಇನ್ನೊಂದನ್ನು ಸುಟ್ಟು ತೋರ್ಸಕತ್ತೀನಿ. ನೋಡಿರಿ ಹೆಂಗೆ ಉಬ್ಬಾಕತ್ತಾವ ನೋಡಿರಿ ಅವು. ಇದಕ್ಕೆ ಮಾಮೂಲಾಗಿ ಅದಕ್ಕೂ ಹೆಂಗೆ ಎಣ್ಣೆ ಹಾಕಿದ್ದೀನಿ ರೀ, ಹಂಗೆ ಎರಡೂ ಕಡೆ ಎಣ್ಣೆ ಹಾಕಿ ಚಲೋ ಹೊತ್ನಾಗ ಇದನ್ನ ಎಲ್ಲ ಕಡೆ ಅಪ್ಲೈ ಮಾಡಿ ಚಲೋ ಹೊತ್ನಾಗ ಇದ್ರೂ ಕೂಡ ಬ್ರೌನ್ ಕಲರ್ ಆಗಿ ಸುಟ್ಕೊಂಡ ಬರೋಣ್ರಿ. ನೋಡಿರಿ ಯಾವ ಥರ ಉಬ್ಬಾಕತ್ತೈತೆ ಅಂಥೇಳಿ. ಭಾಳ ಪದ್ರ ಆಗಿರ್ತಾವ್ರಿ. ನೋಡಿರಿ ಹಿಂಗೆ ದಂಡಿ ಎಲ್ಲ ಒತ್ತಿ ಸುಡ್ರಿ. ನಿಮಗೆ ಅರ್ಥ ಆಗ್ತಾ ಇರ್ಬೋದು ಇಷ್ಟೆಲ್ಲ ಉಬ್ಬೈತಿ ಅಂದಾಗ ಪದ್ರ ಅಂತೂ ಆಗೋದು ಗ್ಯಾರಂಟಿ ಅಂಥೇಳಿ. ಚಲೋ ಹೊತ್ನ ಹಿಂಗೆ ಒತ್ತಿ ಚಲೋ ಹೊತ್ನಂಗೆ ಫ್ರೈ ಮಾಡ್ಕೊರಿ. ಮಾಡಿ ಮೇಲೆ ಈ ಕಡೆ ಒಂದಿಷ್ಟು ಎಣ್ಣೆ ಹಾಕಿ ಚಲೋ ಹೊತ್ನಂಗೆ ಸವ್ರಿ. ಹಿಂಗೆ ನೀವು ಬ್ರಷಿನಿಂದರ ಸವ್ರಿ. ನಿಮ್ಮ ಹತ್ರ ಬೆರೆಸಿಲ್ಲ ಅಂದ್ರೆ ಆ ಚಮಚದಿಂದನ ನೀವು ಎಣ್ಣೆ ಎಲ್ಲ ತುಂಬ ಹಚ್ಚಿಬಿಡ್ರಿ. ಈಗ ಹೊಳ್ಳಿಸಿ ಹಾಕೊಂಡ್ರಿ. ಈಗ ನೋಡಿರಿ ಇಷ್ಟು ಚಲೋ ಹೊತ್ನಾಗ ನಾವು ಹೊಂಬಣ್ಣ ಬರುವಂಗೆ ಬ್ರೌನ್ ಕಲರ್ ಆಗುವಂಗೆ ಸುಟ್ವಿ ಅಂದ್ರೆ ನೋಡಿರಿ ಆರಾಮಾಗಿ ನಾವು ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು ರೀ. ಹಿಂಗೆ ದಂಡಿ ಅದೆಲ್ಲ ಚಲೋ ಹೊತ್ನಾಗ ಒತ್ತಿ ಬ್ರೌನ್ ಕಲರಾಗಿ ಫ್ರೈ ಮಾಡಿಕೊಂಡು ಬರ್ರಿ. ಫ್ಲೇಮನ್ನು ಹೈಲೋ ಮಾಡ್ಕೊತಾನೆ ಬರ್ಬೇಕು ರೀ. ಯಾವಾಗ ಹಂಚು ಜಾಸ್ತಿ ಕಾದತಿ ಅಂದ್ರೆ ಕಮ್ಮಿ ಮಾಡ್ಬೇಕ್ರೆ, ಕಮ್ಮಿ ಆದಮೇಲೆ ಜಾಸ್ತಿ ಮಾಡ್ಬೇಕ್ರಿ. ಈಗ ನೋಡಿರಿ ಎಷ್ಟು ಪದರ ಆಗಿರ್ತಾವೆ ನೋಡಿರಿ. ಇಲ್ಲಿ ನೋಡಿರಿ ಸಖತ್ತಾಗಿರ್ತೈತೆ ರೀ. ಈಗ ಇದನ್ನು ಕೂಡ ತೆಗಿತಾ ಇದ್ದೀನಿ ನೋಡಿರಿ ವಾವ್ ಸೂಪರ್ ಆಗಿರುವಂಥ ಪರೋಟ. ಇದನ್ನು ನಾವು ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ದ ಕೂಡ ಹಂಗನ ಮಾಡ್ಕೋಬೋದು. ಇವಾಗ ಡಯಟ್ ಮಾಡೋರು, ಎಣ್ಣೆ ಜಾಸ್ತಿ ಬೇಡ ನಮಗನ್ನೋರು, ಡಾಕ್ಟ್ರ್ ಏನಾದರೂ ಕಡಿಮೆ ಎಣ್ಣೆ ತಿನ್ನು ಅಂತ ಹೇಳ್ತಾರೆ, ಅಂಥವ್ರಿಗೆ ಕೂಡ ಅನುಕೂಲ ಆಗತ್ತೆ ರೀ ಇದು. ಅಸಲು ಎಣ್ಣೆನೇ ಇರಲ್ಲ, ಒಂದು ಹನಿ ಎಣ್ಣೆ ಇರಲಾರ್ದ ಕೂಡ ನಾವು ಮಾಡ್ಕೋಬೋದು. ಇದಕ್ಕೆ ನೋಡಿರಿ ಎಣ್ಣೆ ಹಾಕ್ತಾನೆ ನಾನು ನಿಮ್ಗೆ ಫ್ರೈ ಮಾಡಿ ತೋರ್ಸಾಕತ್ತೀನಿ ರೀ. ಎಷ್ಟು ಚಂದ ಉಬ್ಬಾಕತ್ತಾವ ನೋಡಿರಿ. ಆದ್ರೆ ಸುಡೋದು ಮಾತ್ರ ಚಲೋ ಹೊತ್ನಾಗ ಸುಟ್ಕೊರೆ. ನೀವು ಹಸಿ ಬಿಸಿ ಸುಡಾಕ ಹೋಗಬೇಡ್ರಿ. ಸ್ವಲ್ಪ ಕೆಂಪಾಗ್ಲಿ ರೀ ಅವು. ಹಿಂಗೆ ತಿರುಗಿಸ್ಕೊತ ಸುಡೋದ್ರಿಂದ ಏನಾಗುತ್ತೆ ರೀ, ಚಲೋ ಹೊತ್ನಾಗ ಫ್ರೈ ಆಗತ್ತೆ ರೀ ಅದು. ಎರಡೂ ಕಡೆ ಹಿಂಗೆ ನಾವು ಚಲೋ ಹೊತ್ನಾಗ ಹೊಳ್ಳಿಸಿ ಹಾಕೊತ ಇದನ್ನು ಸುಡೋಣ್ರಿ. ಇದಕ್ಕೆ ನೋಡಿರಿ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಾಕತ್ತಿಲ್ಲ, ಹಂಗೆ ಮಾಡಾಕತ್ತೀನಿ ರೀ ನಾನು. ನೋಡಿರಿ ಎಷ್ಟು ಪದರಾಗಿರ್ತಾವಂತ ನೋಡಿರಿ. ನಿಮಗೆ ನಾ ಇಲ್ಲೇ ಓಪನ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ. ಸೂಪರ್. ನೀವು ನೋಡಿರಿ ಎರಡೂ ಕಡೆ ಚಲೋ ಹೊತ್ನಂಗಿದು ಫ್ರೈ ಆಯ್ತು ರೀ. ಇದನ್ನೀಗ ತಕ್ಕೊಂಬಿಡೋಣ್ರಿ. ಹಿಂಗೆ ನಾವು ಎಲ್ಲನೂ ರೆಡಿ ಮಾಡ್ಕೊಂಡು ಬರೋಣ್ರಿ. ನೋಡಿರಿ ಎರಡೂ ಕಡೆ ಎಷ್ಟು ನೀಟಾಗಿ ಸುಟ್ಟೈತಂತ ನೋಡಿರಿ. ಎಲ್ಲನೂ ಹಿಂಗೆ ನಾವು ರೆಡಿ ಮಾಡ್ಕೊಂಡು ಬಂದೀವ್ರಿ. ಈಗ ನೋಡಿರಿ ನಾನೀಗ ಸರ್ವ್ ಮಾಡ್ತಾ ಇದ್ದೀನಲ್ರಿ, ನೋಡ್ತಾ ಇದ್ರೇ ಎಷ್ಟು ಶೈನಿಂಗು ಎಷ್ಟು ಲುಕ್ ಇದೆ ನೋಡಿರಿ. ಇದನ್ನು ನಾವಿನ್ನ ಸರ್ವ್ ಮಾಡ್ತಾನೆ ನಮಗೆ ಎಷ್ಟು ಮೆತ್ತಗೈತಿ, ಎಷ್ಟು ಸಾಫ್ಟ್ ಆಗೈತೆ ಅಂಥೇಳಿ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಹಾಕ್ತಾಯಿದ್ರು ನೋಡಿರಿ ನಾವು ಹೋಳಿಗೆ ಹಾಕ್ದಂಗೆ ಆಗ್ತಾಯಿದೆ ನೋಡಿರಿ.
ಸೂಪರಾಗಿರುವಂಥ ಪರೋಟ, ನಂಬರ್ 1 ಪರೋಟ, ಮಸಾಲ ಪರೋಟ. ಒಂದೇ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಏನಾದರೂ ಹೊಸ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಆದಷ್ಟು ತಿಳಿಸೋ ಪ್ರಯತ್ನನ ಮಾಡ್ತೀನಿ ರೀ. ಈಗ ನೋಡಿರಿ ಎಲ್ಲನೂ ಸರ್ವ್ ಮಾಡೇ ಆತ್ರಿ ನಾನೀಗ. ಈಗ ನಿಮಗೆ ನೋಡಿರಿ ಫೋಲ್ಡಿಂಗ್ ಮಾಡಿ ತೋರ್ಸಾಕತ್ತಿ ನೋಡಿರಿ. ನೀವು ಬೇಕಾದಂಗೆ ವಾತ್ರಿ, ಮುಷ್ಟಿ ಮಾಡಿರಿ, ಏನು ಮಾಡಿದ್ರು ಅದು ಏನೂ ಆಗಲ್ರಿ, ಅಷ್ಟು ಸ್ಮೂತ್ ಆಗಿರ್ತಿ. ಇಲ್ಲಿ ನೋಡಿರಿ, ವಾವ್ ಎಷ್ಟು ಪದರ ಅದಾವೆ ನೋಡಿರಿ. ಇವು ಲೆಕ್ಕಿರ್ಲಾರಷ್ಟು ಪದರ ಅದಾವೆ ರೀ. 4 ಪದರ ಅಲ್ರಿ, ಇದ್ರಾಗ ಒಂದು 2 ಪದರ, ಇದ್ರಾಗ ಒಂದು 2 ಪದರ, ಇದ್ರಾಗ ಒಂದು 2 ಪದರ. ನೋಡ್ರಿ ಇಲ್ಲಿ ಕಾಣಕತ್ತಾವದಿಲ್ಲ ರೀ ನಿಮಗೆ. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. ಇದು ನೋಡ್ತಿದ್ರೆ ನಿಮಗೆ ಅರ್ಥ ಆಗ್ತೈತೆ ಎಷ್ಟು ಸ್ಮೂತ್ ಆಗೈತೆ, ಎಷ್ಟು ಸಾಫ್ಟ್ ಆಗೈತೆ ಅಂತ. ಎಷ್ಟು ತಿಂದರೂ ಕೂಡ ಇದು ಸಾಕು ಅನ್ಸಲ್ಲ ರೀ. ನಾ ಬೇಕು ಅನ್ನಿಸ್ತಾ ಇರತ್ತೆ ರೀ, ಅಷ್ಟು ರುಚಿಯಾಗಿರ್ತೈತೆ ರೀ. ಟ್ರೈ ಮಾಡಿರಿ. ನೋಡಿರಿ ಎಷ್ಟು ತೆಳ್ಳಗದಾವ್ರಿ, ನಮ್ಮ ಮಖ ಕಾಣ್ತಾವ್ರಿ. ಟಿಶ್ಯೂ ಪೇಪರ್ಗಿಂತ ತೆಳ್ಳಗಿರ್ತೈತೆ ನೋಡ್ರಿ ಇದು. ನೋಡ್ರಿ ಎಷ್ಟು ಶೈನಿಂಗ್ ಐತ್ರಿ. ಸೂಪರ್ ಆಗಿರುವಂಥ ಈ ಪರೋಟನ ನೋಡಿದ್ರೆ ನೋಡ್ರಿ ಇವತ್ತೇ ಮಾಡ್ತೀರಿ ನೀವು. ಯಾಕಂತಂದ್ರೆ ಇದಕ್ಕೇನು ರೀ, ಬರೀ ಮನೆಯಾಗಿರುವಂಥ ಒಂದಿಷ್ಟು ಚುರುಮುರಿ ಇದ್ರೆ ಸಾಕ್ರೆ ಇದನ್ನು ನಾವು ಪರೋಟನ ರೆಡಿ ಮಾಡ್ಕೋಬೋದು ರೀ. ದಿನ ನಿಮಗೆ ಒಂದೇ ರೀತಿಯಾಗಿ ಪ್ಲೇನ್ ಪರೋಟ, ಚಪಾತಿ ತಿಂದು ಬೇಸರಾಗಿತ್ತಂದ್ರೆ ಇಂಥ ಪರೋಟನ ಒಂದು ಸಲ ಟ್ರೈ ಮಾಡಿರಿ. ಹರಣಿಯವರೇ, ನಿಮಗೋಸ್ಕರ ಈ ಪರೋಟನ ಟ್ರೈ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇದಕ್ಕೆ ನೋಡಿರಿ ಪಲ್ಯ ಚಟ್ನಿ ಏನೂ ಬೇಡ, ಬರೀ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಆಯ್ತು ರೀ. ಇದು ನೋಡಿರಿ ಹುಣಸೆ ಹಣ್ಣಿನ ಉಪ್ಪಿನಕಾಯಿ, ಹುಂಚಿಕಾಯಿ ಉಪ್ಪಿನಕಾಯಿ ಅಲ್ರಿ, ಹುಣಸೆ ಹಣ್ಣು ಅದರ ಉಪ್ಪಿನಕಾಯಿ ರೀ. ಈ ಉಪ್ಪಿನಕಾಯಿ ರೆಸಿಪಿ ಬೇಕು ಅಂತಂದರೆ ನಿಮಗೆ ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದರೊಳಗೆ ಬರ್ತೈತಿ, ನೋಡಿಕೊಂಡು ನೀವು ಉಪ್ಪಿನಕಾಯಿನ ರೆಡಿ ಮಾಡ್ಕೋಬೋದು. ಈಗ ನೋಡಿರಿ ಸೂಪರಾಗಿರುವಂಥ ಮೆತ್ತಗಿರುವಂಥ ಪದರ ಇರುವಂಥ ಈ ಪರೋಟಕ್ಕೆ ನೀವು ಒಂದಿಷ್ಟು ತುಪ್ಪ, ಎಣ್ಣೆ, ಬೆಣ್ಣೆ ನಿಮ್ಗೆ ಇಷ್ಟ ಆಗಿದ್ದನ್ನು ಆ ಉಪ್ಪಿನಕಾಯಿ ಜೊತೆಗೆ ಹಾಕ್ಕೊಂಡು ತಿಂದ್ರೆ ನೋಡಿರಿ ಸೂಪರ್ ಆಗಿರ್ತೈತೆ ರೀ. ನೋಡಿರಿ ಎಷ್ಟು ಪದರ ರೀ, 1 ಅಲ್ಲ 2 ಅಲ್ಲ, ಎಷ್ಟು ಪದರದ ನೋಡಿರಿ. ಎಲ್ಲ ಪದರು ಕೂಡ ಚಲೋತ್ನಂಗೆ ಫ್ರೈ ಆಗ್ಯಾರ. ನಮ್ಮ ಎಲ್ಲ ಪದರು ಕೂಡ ಟಿಶ್ಯೂ ಪೇಪರ್ನಂಗೆ ಅದಾವ್ರಿ. ಟಿಶ್ಯೂ ಪೇಪರ್ ಸ್ವಲ್ಪ ದಪ್ಪ ಬರುತ್ತೆ ರೀ, ಅದಕ್ಕಿಂತ ತೆಳ್ಳಗದಾವೆ ನೋಡಿರಿ ನಮ್ಮ ಪರೋಟ. ಈಗ ಉಪ್ಪಿನಕಾಯಿ ಜೊತೆಗೆ ನಾವು ತಿಂತಾ ಇದ್ರೆ ನೋಡಿರಿ ಸಖತ್ತಾಗಿರುತ್ತೆ ರೀ. ನೋಡಿರಿ ಈ ಉಪ್ಪಿನಕಾಯಿ ಅಲ್ರಿ ಚೂರು ಹಚ್ಕೋರಿ. ಇದ್ರ ಜೊತೆಗೆ ನಮ್ಮ ಹಸಿ ಮೂಲಂಗಿ ಜೊತೆಗೆ ನಾವು ತಿಂತಾ ಇದ್ರೆ ಎಕ್ಸಲೆಂಟ್ ಆಗಿರುತ್ತೆ ರೀ. ನೋಡಿರಿ ಯಾವ ರೀತಿ ಐತೆ ಅಂಥೇಳಿ. ನೋಡಿದ್ರಿ ಇವಾಗ ಬಾಯಾಗಂತೂ ನೀರು ಬರಕತ್ತಾವ, ಹೌದಿಲ್ಲ ರೀ. ಯಾವಾಗ ಮಾಡ್ಕೊಂಡು ತಿನ್ನಬೇಕು ಅನ್ಸಕತ್ತೈತೆ, ಹೌದಿಲ್ಲ ರೀ. ಮಾಡಿ ತಿಂದು ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ನೋಡಿರಿ ನಾವು ಮೂಲಂಗಿ ಜೊತೆಗೆ ತಿಂತಾಯಿದ್ರೆ ಆರೋಗ್ಯಕ್ಕೆ ಆರೋಗ್ಯ, ರುಚಿಗೆ ರುಚಿ. ನಾವು ಬೆಳಗಿನ ತಿಂಡಿ ಆರೋಗ್ಯಕರವಾದಂಥ ತಿಂಡಿಯನ್ನು ನಮ್ಮ ದೇಹಕ್ಕೆ ಕೊಟ್ಟರೆ ಇಡೀ ದಿನ ಆಗಿ ನಾವು ಉಲ್ಲಾಸದಿಂದ ಇರ್ತೀವ್ರಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಆದಷ್ಟು ಹೆಲ್ತಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಬೆಳಗಿನ ತಿಂಡಿಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸೋಣ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು, ಇವತ್ತು ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿರೋರು, ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡಿರಿ, ಬಂಧು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.